ಇನ್ನು 2028ಕ್ಕಿಂತ ಮೊದಲನೇ ಎಲೆಕ್ಷನ್ ಆದರೂ ಆಗಿಬಿಡಬಹುದು. ಯಾವುದೇ ಕ್ಷಣದಲ್ಲಿ ವಿಧಾನಸಭೆ ಎಲೆಕ್ಷನ್ ಆಗಬಹುದು. ಇದು BY ವಿಜೇಂದ್ರ ಅವರ ಭವಿಷ್ಯ. ಯಾಕಂದರೆ ಕಾಂಗ್ರೆಸ್ ಮನೆಯಲ್ಲಿ ವಿಪರೀತವಾಗಿ ಕಿತ್ತಾಟ ನಡೀತಾ ಇದೆ. ದಿನಕ್ಕೊಬ್ಬೊಬ್ಬರು CM ಆಕಾಂಕ್ಷಿಗಳು ಹುಟ್ಟುತ್ತಾ ಇದ್ದಾರೆ. ಹೀಗಾಗಿ ಏನಾದರೂ ಕೂಡ ಆಗಬಹುದು, ಅಚ್ಚರಿ ಇಲ್ಲ. ಬೇಗ ಚುನಾವಣೆ ಆದರೂ ಕೂಡ ಅಚ್ಚರಿ ಇಲ್ಲ. 28 ತನಕನೇ ಕಾಯಬೇಕು ಅನ್ನೋದಿಲ್ಲ ಅಂತಾರೆ ವಿಜೇಂದ್ರ. 2028ಕ್ಕೆ ವಿಧಾನಸಭಾ ಚುನಾವಣೆ ಬರ್ತದೆ, ಅಥವಾ ಅದಕ್ಕಿಂತ ಮುಂಚಿತವಾಗಿ ಕೂಡ ಬರ್ಬೋದು. ಕಾಂಗ್ರೆಸ್ಸಿನ ಒಳಜಗಳವನ್ನ ತಾವು ನೋಡ್ತಾ ಇದ್ದಾರೆ. ದಿನಕ್ಕೊಬ್ಬೊಬ್ಬ ಮುಖ್ಯಮಂತ್ರಿ ಆಸ್ಪಿರೆಂಟ್ಗಳು ಜಾಸ್ತಿ ಆಗ್ತಾ ಇದ್ದಾರೆ. ಸೊ ಈ ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟದಿಂದ ಯಾವತ್ತು ಬೇಕಾದ್ರೂ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಬರಬಹುದು. ಆದ್ರೆ ಬಂದಿದ್ದು ಯಾವಾಗಲೇ ಬಂದರೂ ಸಹ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಕಾರ್ಯಕರ್ತರು ಶ್ರಮದಿಂದ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯ ಮೇಲೆ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕು. ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರದ್ದು ಸಂಕಲ್ಪವನ್ನು ನಾವು ಮಾಡಬೇಕಾಗಿದೆ. 2028ಕ್ಕೆ ವಿಧಾನಸಭಾ ಚುನಾವಣೆ ಬರ್ತದೆ, ಅಥವಾ ಅದಕ್ಕಿಂತ ಮುಂಚಿತವಾಗಿ ಕೂಡ ಬರ್ಬೋದು. ಕಾಂಗ್ರೆಸ್ಸಿನ ಒಳಜಗಳವನ್ನ ತಾವು ನೋಡ್ತಾ ಇದ್ದಾರೆ. ದಿನಕ್ಕೊಬ್ಬೊಬ್ಬ ಮುಖ್ಯಮಂತ್ರಿ ಆಸ್ಪಿರೆಂಟ್ಗಳು ಜಾಸ್ತಿ ಆಗ್ತಾ ಇದ್ದಾರೆ. ಸೊ ಈ ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟದಿಂದ ಯಾವತ್ತು ಬೇಕಾದ್ರೂ ರಾಜ್ಯದಲ್ಲಿ ವಿಧಾನಸಭಾ ಒಂದು ವೇಳೆ ಏನಾದರೂ ಚುನಾವಣೆ ಆಗಿಬಿಟ್ರೆ BJP ಎಷ್ಟು ಸ್ಥಾನ ಬರುತ್ತೆ ಅದ್ರ ಬಗ್ಗೆನೂ ಕೂಡ ವಿಜೇಂದ್ರ ಮಾತಾಡಿದ್ದಾರೆ. 130ರಿಂದ 140 ಸ್ಥಾನ BJP ಬರುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ ವಿಜೇಂದ್ರ. ನೂರ 130ರಿಂದ 140 ಸ್ಥಾನ BJPಗೆ ದಕ್ಕತ್ತೆ ಅಂತಾರೆ ವಿಜೇಂದ್ರ. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸ್ವಯಂಕೃತ ಅಪರಾಧದಿಂದ ವಿರೋಧ ಪಕ್ಷದಲ್ಲಿ ಕೂತಿದ್ದೇವೆ. ನಾವು ಯಾರೂ ಕೂಡ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಈ ರಾಜ್ಯದಲ್ಲಿನ ಜನ ವಿರೋಧಿ, ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇವತ್ತೇನಿದೆ, ಇದರ ವಿರುದ್ಧ ಇತ್ತು ಜನರು ಆಕ್ರೋಶರಾಗಿದ್ದಾರೆ. ರಾಜ್ಯದ ಜನರು ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ. ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇನೆ. ರಾಜ್ಯದಲ್ಲಿರುವಂತಹ ವಾತಾವರಣ ನೋಡಿದ್ರೆ, ಕಾಂಗ್ರೆಸ್ ಪಕ್ಷದ ಒಳ ಬಡಿದಾಟವನ್ನು ತಾವು ನೋಡ್ತಾ ಇದ್ರೆ, 2028ರಲ್ಲಿ ವಿಧಾನಸಭಾ ಚುನಾವಣೆ ನಡೀಲಿ ಅಥವಾ ನಾಳೆನೇ ನಡೀಲಿ, ಯಾವತ್ತೇ ಚುನಾವಣೆ ನಡೆದರೂ ಸಹ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯ ಮೇಲೆ, ಮತ್ತೊಮ್ಮೆ ಹೇಳ್ತೇನೆ, ಕರ್ನಾಟಕ ರಾಜ್ಯದಲ್ಲಿ ಯಾವತ್ತೇ ವಿಧಾನಸಭಾ ಚುನಾವಣೆ ನಡೀಲಿ ಭಾರತೀಯ ಜನತಾ ಪಾರ್ಟಿ 130, 140 ಶಾಸಕರೊಂದಿಗೆ ಸ್ಪಷ್ಟ ಬಹುಮತದೊಂದಿಗೆ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತದೆ. ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಸರಿ